ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬರುತ್ತಿರುವಂತಹ ಆರೋಪಗಳು ಜೊತೆಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮೇಲೆ ರಾಜಕೀಯ ಷಡ್ಯಂತ್ರ ನಡೆದಿದೆ, ನಡೀತಾ ಇದೆ. ಮೂಡಾ ಕೇಸಲ್ಲಿ ರಾಜೀನಾಮೆಯನ್ನ ಕೇಳುತ್ತಿದ್ದಾರೆ. ನಾನು ಯಾರಿಗೂ ಹೆದರಲ್ಲ, ಜಗ್ಗಲ್ಲ, ಬಗ್ಗಲ್ಲ. ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನು ಎಷ್ಟು ಶುದ್ಧವಾಗಿದ್ದೀನಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ವಿಚಾರದಲ್ಲಿ ನನಗೆ ಕ್ಲಾರಿಟಿ ಇದೆ, ನಾನು ಕ್ಲಿಯರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇರುವವರೆಗೂ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ವಿಚಾರಗಳಿಗೆ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಕೂಡ ನಿಲ್ಲಿಸಲ್ಲ. ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ತೊಂದರೆ ಕೊಡಬಹುದು ಅಷ್ಟೇ. ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ, ರಾಜಕೀಯವಾಗಿ ತೊಂದರೆ ಕೊಡ ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ಅದರಿಂದ ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕಬೇಡಿ, ಸಾರ್ ಹೆದರ್ಕಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, there is another court above these courts, that is conscience. ಗಾಂಧೀಜಿಯವರು ಹೇಳೋದು, there is a conscience which is a apex court. ಅದರಿಂದ my conscience is very clear, therefore ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬರುತ್ತಿರುವಂತಹ ಆರೋಪಗಳು ಜೊತೆಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮೇಲೆ ರಾಜಕೀಯ ಷಡ್ಯಂತ್ರ ನಡೆದಿದೆ, ನಡೀತಾ ಇದೆ. ಮೂಡಾ ಕೇಸಲ್ಲಿ ರಾಜೀನಾಮೆಯನ್ನ ಕೇಳುತ್ತಿದ್ದಾರೆ. ನಾನು ಯಾರಿಗೂ ಹೆದರಲ್ಲ, ಜಗ್ಗಲ್ಲ, ಬಗ್ಗಲ್ಲ. ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನು ಎಷ್ಟು ಶುದ್ಧವಾಗಿದ್ದೀನಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ವಿಚಾರದಲ್ಲಿ ನನಗೆ ಕ್ಲಾರಿಟಿ ಇದೆ, ನಾನು ಕ್ಲಿಯರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇರುವವರೆಗೂ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ವಿಚಾರಗಳಿಗೆ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಕೂಡ ನಿಲ್ಲಿಸಲ್ಲ. ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ತೊಂದರೆ ಕೊಡಬಹುದು ಅಷ್ಟೇ. ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ, ರಾಜಕೀಯವಾಗಿ ತೊಂದರೆ ಕೊಡ ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ಅದರಿಂದ ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕಬೇಡಿ, ಸಾರ್ ಹೆದರ್ಕಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ.
ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, there is another court above these courts, that is conscience. ಗಾಂಧೀಜಿಯವರು ಹೇಳೋದು, there is a conscience which is a apex court. ಅದರಿಂದ my conscience is very clear, therefore ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬರುತ್ತಿರುವಂತಹ ಆರೋಪಗಳು ಜೊತೆಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮೇಲೆ ರಾಜಕೀಯ ಷಡ್ಯಂತ್ರ ನಡೆದಿದೆ, ನಡೀತಾ ಇದೆ. ಮೂಡಾ ಕೇಸಲ್ಲಿ ರಾಜೀನಾಮೆಯನ್ನ ಕೇಳುತ್ತಿದ್ದಾರೆ. ನಾನು ಯಾರಿಗೂ ಹೆದರಲ್ಲ, ಜಗ್ಗಲ್ಲ, ಬಗ್ಗಲ್ಲ. ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನು ಎಷ್ಟು ಶುದ್ಧವಾಗಿದ್ದೀನಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ವಿಚಾರದಲ್ಲಿ ನನಗೆ ಕ್ಲಾರಿಟಿ ಇದೆ, ನಾನು ಕ್ಲಿಯರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇರುವವರೆಗೂ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ವಿಚಾರಗಳಿಗೆ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರವನ್ನು ಕೂಡ ನಿಲ್ಲಿಸಲ್ಲ. ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ತೊಂದರೆ ಕೊಡಬಹುದು ಅಷ್ಟೇ. ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ, ರಾಜಕೀಯವಾಗಿ ತೊಂದರೆ ಕೊಡ ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ಅದರಿಂದ ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕೋಬೇಡಿ, ಸಾರ್ ಹೆದರ್ಕೋಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನೂ ಅಲ್ಲ, ಯಾವುದಕ್ಕೂ ಜಗ್ಗವನೂ ಅಲ್ಲ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, there is another court above these courts, that is conscience. ಗಾಂಧೀಜಿಯವರು ಹೇಳೋದು, there is a conscience which is a apex court. ಅದರಿಂದ my conscience is very clear, therefore ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬರುತ್ತಿರುವಂತಹ ಆರೋಪಗಳು ಜೊತೆಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮೇಲೆ ರಾಜಕೀಯ ಷಡ್ಯಂತ್ರ ನಡೆದಿದೆ, ನಡೀತಾ ಇದೆ. ಮೂಡಾ ಕೇಸಲ್ಲಿ ರಾಜೀನಾಮೆಯನ್ನ ಕೇಳುತ್ತಿದ್ದಾರೆ. ನಾನು ಯಾರಿಗೂ ಹೆದರಲ್ಲ, ಜಗ್ಗಲ್ಲ, ಬಗ್ಗಲ್ಲ. ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನು ಎಷ್ಟು ಶುದ್ಧವಾಗಿದ್ದೀನಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ವಿಚಾರದಲ್ಲಿ ನನಗೆ ಕ್ಲಾರಿಟಿ ಇದೆ, ನಾನು ಕ್ಲಿಯರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇರುವವರೆಗೂ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ವಿಚಾರಗಳಿಗೆ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರವನ್ನು ಕೂಡ ನಿಲ್ಲಿಸಲ್ಲ. ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ತೊಂದರೆ ಕೊಡಬಹುದು ಅಷ್ಟೇ. ಕಾನೂನು ಪ್ರಕಾರ
ತೊಂದರೆ ಕೊಡಕ್ ಸಾಧ್ಯ ಇಲ್ಲ, ರಾಜಕೀಯವಾಗಿ ತೊಂದರೆ ಕೊಡೋದು ನನ್ನ ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ಅದರಿಂದ ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕೋಬೇಡಿ, ಸಾರ್ ಹೆದರ್ಕೋಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, there is another court above these courts, that is conscience. ಗಾಂಧೀಜಿಯವರು ಹೇಳೋದು, there is a conscience which is a apex court. ಅದರಿಂದ my conscience is very clear, therefore ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ.